ಇಟ್ ವಾಸ್ ರಿಯಲಿ ವೆರಿ ಗುಡ್. ಬೆಸ್ಟ್ ಟ್ರಿಪ್. ಸಖತ್ತಿತ್ತು. ಡೆಫಿನೆಟ್ಲಿ ವರ್ತ್ ಇಟ್. ಫೀಲ್ ಸೋ ಗುಡ್. awesome. ಮಸ್ತ್ ಮಜಾ ಇತ್ತು. ಅನ್ಫರ್ಗೆಟಬಲ್ ಮೆಮೊರೀಸ್. We had a lot of fun. ತುಂಬಾ ಎಂಜಾಯ್ ಮಾಡಿದ್ದೀವಿ. ಟ್ರಿಪ್ ತುಂಬಾ ಚೆನ್ನಾಗಿತ್ತು. ರಿಯಲಿ ಮೈಂಡ್ ಬ್ಲೋಯಿಂಗ್. ಭಾಳ ನೆಕ್ಸ್ಟ್ ಲೆವೆಲ್. ಸೊ ನೆಕ್ಸ್ಟ್ ಟೈಮ್ ಆಕೆ ಏನಾರ ಆರ್ಗನೈಸ್ ಮಾಡಿದ್ರೆ ಪ್ಲೀಸ್ ಬನ್ರಿ. ಬೆಸ್ಟ್ ಟ್ರಿಪ್ ಅಂಟಿಲ್ ನಾವು ಅಂತ ಹೇಳ್ಬೋದು ನಾನು. ದೇಶ ಸುತ್ತಿ ನೋಡು ಕೋಶ ಓದಿ ನೋಡುವಂತ ಒಂದು ಗಾದೆ ಇದೆ ಆಕ್ಚುಲಿ. ದೇಶ ಈಕಿನ ಸಣ್ಣ ಸುತ್ರಿ ಗುಡಿಯಾ ಜೊತೆ. Unforgettable memories. All thanks to Gudiya. Anybody who plans a trip with Gudiya would also experience to that level. Experience ಅಂತೂ awesome. ಆಲ್ಮೋಸ್ಟ್ ನಾವು 7 ಡೇಸ್ನಾಗ ಒಂದು 6 ಡೇಸ್ನು ಸ್ನೋಫಾಲ್ ನೋಡಿವಿ. ತುಂಬ ಖುಷಿ ಆಯಿತು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದಕ್ಕೆ. ಆ್ಯಂಡ್ ಮಸ್ತ್ ಮಜಾ ಆಯಿತು, ಮಸ್ತ್ ಎಂಜಾಯ್ ಮಾಡಿದ್ವಿ. Full snow ಇದೆ. Wow. And we had a lot of fun in the TT. Full travel, next level ಮಜಾ ಆಯಿತು. I came here as a stranger. I'll go back with a family. And whenever she organize anything, ಕಣ್ ಮುಚ್ಕೊಂಡು ಹೋಗ್ರಿ. ಲೈಕ್ ಫುಲ್ ಆನ್ ಮಜಾ ಮಾಡ್ತೀರಿ. ಫುಲ್ ಆನ್. ಒಂದು ಮೂಮೆಂಟು ಹಿಂಗಿರಲ್ಲ ಕಿ ನೀ ಬೋರ್ ಆಗಿ ಅಂತ. Good morning guys. Welcome to Gudiya's Travel Diary. It is day what? Day I don't know. We forgot the day. Day 6 or day 7 ಗೊತ್ತಿಲ್ಲ. Guys, ಬೆಳಿಗ್ಗೆ ಆಗೈತಿ. We are in Kalpa, the most beautiful village here in Himachal. And ನಮ್ಮ ರೂಮ್ ಬಾಲ್ಕನಿ ಒಳಗೆ ನಿಂತೇವಿ. And I will show you guys the view. ನೋಡ್ರಿ ಹೆಂಗೈತಿ. ಇಷ್ಟು ಅನಾಹುತ ವ್ಯೂ ನಂಗೆ ಯಾರ ರೂಮ್ನಾಗೂ ಸಿಕ್ಕಿದಿಲ್ಲ. ತೋರಿಸ್ತೀನಿ. ಬ್ಯೂಟಿ. ಆಕೆ ಫಸ್ಟ್ ಸ್ಟೋರಿ ಹಾಕಿದ ಕೂಡಲೇ ಮೋಸ್ಟ್ಲಿ ನಾನು ಫಸ್ಟ್ ಆಕಿಗೆ ಅಪ್ರೋಚ್ ಮಾಡೇನು ಅನಿಸ್ತೈತಿ. ನಮ್ದು ಯಾವತ್ತು ಫಸ್ಟ್ ಬ್ಯಾಚ ಸ್ಕೂಲ್ನಾಗ, PUನಾಗ, ಡಿಗ್ರಿನಾಗ. ಈಗ ಮಹಿಮಾ ಅವ್ರದ್ದು ಫಸ್ಟ್ ಬ್ಯಾಚ ನಂದೀಗ. ಖುಷಿ ಆಗತೈತಿ. ಮಹಿಮಾ ಇಸ್ ಸೋ ಸ್ವೀಟ್. ಆಕೆ ಅಷ್ಟು ಎನರ್ಜೆಟಿಕ್ಕಾಗಿ ಹಿಂಗೆ ಓಡಾಡ್ತಾಳೆ ಗೊತ್ತಾ. ಬ್ಯಾಗಿಂದ ಹಿಡಿದು ಎಲ್ಲನೂ ಪ್ರತಿಯೊಂದು A to Z ಆಕೆ ನಮಗೆ ಎಲ್ಲನೂ ಅರೇಂಜ್ ಮಾಡಿ ಕೊಡ್ತಾಳೆ, ಹೆಲ್ಪ್ ಮಾಡ್ತಾಳೆ, ಎಲ್ಲದಕ್ಕೂ ಬರ್ತಾಳೆ. ಆ್ಯಂಡ್ ಟೂರ್ ಬಗ್ಗೆ ಹೇಳಬೇಕಂದ್ರೆ ವೆಲ್ ಪ್ಲ್ಯಾಂಡ್. ಆಮೇಲೆ ನೆಕ್ಸ್ಟ್ ವೆದರ್ ನೋಡ್ಕೊಂಡು ಇದನ್ನು ಮಾಡ್ಕೊಂಡು ಕರೆಕ್ಟ್ ಪ್ಲ್ಯಾನ್ ಮಾಡ್ಯಾರ. ಆಲ್ಮೋಸ್ಟ್ ನಾವು 7 ಡೇಸ್ನಾಗ ಒಂದು 6 ಡೇಸ್ನು ಸ್ನೋಫಾಲ್ ನೋಡೀವಿ. ಸೂಪರ್ ಎಕ್ಸ್ಪೀರಿಯನ್ಸ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇದು ಲಾಸ್ಟ್ ಡೇ ಅಂತ ಇದನ್ನು ಸ್ನೋ ಬಿಟ್ಟು ಹೋಗತ್ತೀವಲ್ಪ ಅಂತಷ್ಟು ಬೇಜಾರಾಗತೈತಿ. ಸೊ ಎಷ್ಟು ಖುಷಿ ಆಗತ್ತಂದ್ರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಷ್ಟು ಸ್ನೋ ನೋಡ್ಬಿಟ್ಟೇವಿ ಈ ಸಲ ಅಂತೂ ನಾವು. ಆಮೇಲೆ ಫುಡ್ ಆಯ್ತು, ಟ್ರಾವೆಲಿಂಗ್ ಆಯ್ತು, ಎಲ್ಲ ವೆಲ್ ಪ್ಲ್ಯಾಂಡ್, ಎಲ್ಲ ಚಲೋ ಇತ್ತು. ಥ್ಯಾಂಕ್ಸ್ ಟು ಗುಡಿಯಾ. How much did you enjoy? 100 out of 1000. 1000 out of 100 ಅಂದಕ್ಕೆ ನೀನು. 1000 out of 100. Guys, she meant to say 1000 out of 100. 100 out of 1000 ಅಲ್ಲ. ಸೊ ಕೆಳಗೆ ಡಿನಾಮಿನೇಟರ್ 100 ಐತಿ, ಮೇಲೆ ನ್ಯೂಮರೇಟರ್ 1000 ಐತಿ. ಓಕೆ, ಥ್ಯಾಂಕ್ ಯು. ಲವ್ಲಿ ಲೇಡಿ. ನಾನು ಗುಡಿಯನ್ನ 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ಅವಳದೆಲ್ಲ ರೀಲ್ಸ್ ನೋಡ್ತಾ ಇದ್ದೆ, ಇಷ್ಟ ಆಗ್ತಾಯಿತ್ತು. ಆಮೇಲೆ ರೀಸೆಂಟಾಗಿ ಪೋಸ್ಟ್ ಮಾಡಿರೋದು ನೋಡಿಬಿಟ್ಟು ನನಗೆ ಸೋಲೋ ಆಗಿ ಒಂದು ಟ್ರಿಪ್ ಬರೋದಿತ್ತು, ಯಾವ್ದಾದ್ರು ಗ್ರೂಪ್ ಜಾಯ್ನ್ ಆಗಿ. ಸೊ ನಾನು ರಿಕ್ವೆಸ್ಟ್ ಕಳಿಸ್ದೆ, ಜಾಯ್ನ್ ಆದೆ. ಆಮೇಲಂತೂ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ಮು. ನಾನು ಒಬ್ಬಳೇ ಹೆಂಗೆ ಬರೋದಪ್ಪ ಅಂತ ತುಂಬ ಹೆದರ್ಕೊಂಡು ಬಿಟ್ಟಿದ್ದೆ, ಒಂಥರ ಸ್ಟ್ರೇಂಜರ್ಸ್ ಎಲ್ಲರೂ ಅಂತ. ಆಮೇಲೆ ಬಂದಮೇಲೆ ಗೊತ್ತಾಯಿತು, ಒಂದೇ ದಿನದಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗಿಬಿಟ್ವಿ. TTಲಿ ವೆಹಿಕಲಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ನಕ್ಕು ಹೊಟ್ಟೆ ನೋವು ಬರೋ ಅಷ್ಟು ನಕ್ಬಿಟ್ಟಿದ್ದೀವಿ. ಆಮೇಲೆ ಒಂಥರ ಫ್ರೆಂಡ್ಸ್ಗಿನ್ನ ಒಂಥರ ಫ್ಯಾಮ್ಲಿ ಥರ ಆಗಿಬಿಟ್ವಿ. ಲಾಸ್ಟು ಇವತ್ತು ನಾಳೆ ಲಾಸ್ಟ್ ಹೊರಡ್ಬೇಕು ನಾವು ಇನ್ನು. ಆಮೇಲೆ ಈ ಪ್ಲೇಸಸ್ ಅಂತೂ ಆಸಮ್ಮು, ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸ್ಟೇ ಆಯಿತು, ಟ್ರಾವೆಲ್ ಆಯಿತು, ಪ್ರತಿಯೊಂದೂ ದೇ ಹ್ಯಾವ್ ಟೇಕನ್ ಕೇರ್ ವೆರಿ ವೆಲ್. ಆಮೇಲೆ
ನೀವು ಜಾಯಿನ್ ಆಗಿ ಎಂಜಾಯ್ ಮಾಡಿ ಅಷ್ಟೇ. ದಿಸ್ ಇಸ್ ಮೈ ಫಸ್ಟ್ ಟ್ರಿಪ್ ವಿತ್ ಗುಡಿಯಾ. ಎಸ್, ಇವ್ರನ್ನ 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ ನಾನು ಇನ್ಸ್ಟಾದಲ್ಲಿ. ಆ್ಯಂಡ್ ಐ ಯೂಸ್ ಟು ಪಿಂಗ್ ಹರ್ ಇನ್ ಇನ್ಸ್ಟಾ ಆಸ್ಕಿಂಗ್ ಇಫ್ ಶಿ ಕ್ಯಾನ್ ಕಂಡಕ್ಟ್ ಎನಿ group travel or group travel especially. So this is when I manifested, I would say, and it's a wonderful, joyful group that we have, and we have enjoyed to the most. As this is winter season in Spiti, like there's a lot of snow, and it's like mind blowing. You the eyes won't justify the beauty of this nature, and I would ensure and guarantee you that anybody who plans a trip with Gudiya would also experience to that level. We can't justify, the words will not justify the enjoyment, the joyful, the fun that we had. It's really mind blowing, and going forward I would love to have more and more adventurous trips with Gudiya and her team, and lots of love and best wishes to Gudiya for her future. ಇನ್ಸ್ಟಾದಲ್ಲಿ ಗುಡಿಯಾ ಅವ್ರನ್ನ ತುಂಬ ತಿಂಗಳಿಂದ ಫಾಲೋ ಮಾಡ್ತಾಯಿದ್ದೆ. ಸೊ ನಾನು ಅವ್ರ ಜೊತೆ ಟ್ರಿಪ್ ಮಾಡಬೇಕಂದ್ರೆ ತುಂಬ ತಿಂಗಳಿಂದ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಅವ್ರದ್ದು ಸ್ಪಿಟಿ ವ್ಯಾಲಿದು ಒಂದು ಬಿಟ್ಟಿದ್ರು, ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದು ಅಲ್ಲದೆ ಇದು ನನ್ನ ಫಸ್ಟ್ ಟ್ರಿಪ್ಪು ನಾರ್ತ್ ಇಂಡಿಯಾದಲ್ಲಿ, ನೋಡೋಣ ಫಾರ್ ಎಕ್ಸ್ಪೀರಿಯನ್ಸ್ ವಿತ್ ಹರ್ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ದಿಸ್ ಇಸ್ ವೆರಿ ರಿಯಲಿ ನೈಸ್ ವಿತ್ ಹರ್ ಟೀಮ್, ಆ್ಯಂಡ್ ತುಂಬ ಖುಷಿ ಆಯಿತು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದಕ್ಕೆ. ಆ್ಯಂಡ್ ಮಸ್ತ್ ಮಜಾ ಆಯಿತು, ಮಸ್ತ್ ಎಂಜಾಯ್ ಮಾಡಿದ್ವಿ. How did you feel about the places, the snow? ಪ್ಲೇಸಸ್ಸು ಅಂದರೆ ನನಗೆ ಇದು ಫಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಾರ್ತ್ ಇಂಡಿಯಾದಲ್ಲಿ ವಿತ್ ಸ್ನೋ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಐ ರಿಯಲಿ ಎಂಜಾಯ್ಡ್ ಇಟ್. So I used to watch Gudiya's video all the time, and she was raw in all her videos. ಆಕೆಗೆ ನೋಡ್ಬೇಕಂದ್ರೆ ಭಾಳ ಇಷ್ಟ ಆಗ್ತಿತ್ತು, ಎಸ್ಪೆಷಲಿ ಅ ಗರ್ಲ್ ಫ್ರಮ್ ನಾರ್ತ್ ಕರ್ನಾಟಕ, coming up and speaking up. Something like this was very amazing trip organized by her. I loved being part of this group, and I came here as a stranger. I'll go back with a family, a second, third, fourth family. So yes, so amazing trip, 7, 8, 9 days I guess in this Spiti Valley. ಭಾಳ ಅಮೇಝಿಂಗ್ ಇತ್ತು. ಎಸ್ಪೆಷಲಿ ದಿಸ್ ಇಯರ್ ಐ ರಿಯಲಿ ವಾಂಟೆಡ್ ಅ ಟ್ರಿಪ್. ಐ ವಾಂಟೆಡ್ ಟು ಟ್ರಾವೆಲ್ ಸೋಲೋ, ಬಟ್ ದಿಸ್ ವಾಸಂಟ್ ಅ ಸೋಲೋ ಟ್ರಿಪ್, ಇಟ್ ವಾಸ್ ಮೋರ್ ಲೈಕ್ ಅ ಫ್ಯಾಮಿಲಿ. ನಾ ಅಂದ್ಕೊಂಡಿರಲಿಲ್ಲ ವಿತ್ ಸ್ಟ್ರೇಂಜರ್ಸ್ ನಾ ಎಷ್ಟೊಂದು ಮಜಾ ಮಾಡ್ತೀನಿ ಅಂತ ಹೇಳಿ, ಬಟ್ ಭಾಳ ಮಜಾ ಬಂತು. ನಂಗೆ ಅನಿಸ್ಲಿಲ್ಲ ನಾ ಸ್ಟ್ರೇಂಜರ್ ಜೊತೆಗಿರ್ತೀನಿ ಅಂತ ಹೇಳಿ. ಸೊ ಇಟ್ ವಾಸ್ ಅಮೇಝಿಂಗ್. ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಅಪ್ಕಮಿಂಗ್ travel if you're organizing, and thank you for doing this. ಹೇಗಾಯ್ತು ಬ್ರೇಕ್ಫಾಸ್ಟ್? ಮಸ್ತ್ ಐತೆ. ಓಕೆ, ಸೊ ನಮ್ಮ ಟ್ರಿಪ್ ಆಲ್ಮೋಸ್ಟ್ ಮುಗಿದಿದೆ. ಸೊ ಇವತ್ತು ನಾವು ಕಲ್ಪಾಯಿಂದ ಶಿಮ್ಲಾಯಿಂದ ಡೆಲ್ಲಿ, ಆ್ಯಂಡ್ ದೆನ್ ನಮ್ಮ ಊರು ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ವೆರಿ ಗುಡ್. ಒಂದಿನೂ ನಾವು ಲೈಕ್ ಫ್ರೀಯಾಗಿ ಕೂತೇ ಇಲ್ಲ. ಎವ್ರಿ ಡೇ ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಆ್ಯಂಡ್ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋದಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ವಿ ಆರ್ ರಿಯಲಿ ವೆರಿ ಹ್ಯಾಪಿ. ನಾನು ನನ್ನ ಫ್ರೆಂಡ್ ನಿತ್ಯ ಗುಡಿಯವ್ರನ್ನ ನಂಬಿಟ್ಟೆ ಬಂದಿದ್ದು ಟ್ರಿಪ್ಗೆ. ಶಿ ಹ್ಯಾಸ್ ಮೇಡ್ ಅಸ್ ಫೀಲ್ ಲೈಕ್ ವಿ ಆರ್ ಎಟ್ ಹೋಮ್ ಅನ್ನೋ ಥರ ಫೀಲ್ ಮಾಡಿಸಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ, ಆ್ಯಂಡ್ ಥ್ಯಾಂಕ್ಸ್ ಟು ಹರ್ ಬಿಕಾಸ್ ಶಿ ಹ್ಯಾಸ್ ಟೇಕನ್ ಕೇರ್ ಆಫ್ ಅಸ್. ಈ ಟ್ರಿಪ್ಪಲ್ಲಿ ಎಲ್ಲರಿಗಿನ್ನ ಚಿಕ್ಕವ್ರೆ ನಾವಿಬ್ಬರೇ. ಸೊ ಶಿ ಹ್ಯಾಸ್ ಟೇಕನ್ ಕೇರ್ ಆಫ್ ಅಸ್ ರಿಯಲಿ ವೆಲ್, ಆ್ಯಂಡ್ ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೆಲ್ಪಿಂಗ್ ಆಗಿ ಇದ್ದರು. ಸೊ ನಮಗೆ ಮನೆಯಿಂದ ಆಚೆ ಬಂದಿದ್ದೀವಿ ಎಲ್ಲೋ ಅನ್ನೋ ಥರ ಫೀಲ್ ಆಗಿಲ್ಲ. ವಿ ಆರ್ ಸ್ಟಿಲ್ ಎಟ್ ಹೋಮ್. ನಮ್ಮನ್ನ ಹಾಗೆ ಮಕ್ಕಳ ಥರನೇ ಟ್ರೀಟ್ ಮಾಡ್ತಾಯಿದ್ರು ಎಲ್ಲರೂ. ಸೊ ವಿ ಆರ್ ರಿಯಲಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಫೈನಲ್ ಡೇ ದಟ್ ನಾವಿವತ್ತು ಕಲ್ಪಾಯಿಂದ ಶಿಮ್ಲಾಗೆ ಟ್ರಾವೆಲ್ ಮಾಡ್ತೇನೆ. ನಾನು ಶಿಮ್ಲಾಯಿಂದ ಹಾಗೆ ನಾವು ಡೆಲ್ಲಿಗೆ ಹೋಗಿ ಡೆಲ್ಲಿಂದ ಬೆಂಗಳೂರು ಹೊಟ್ಟೋಗ್ತೀವಿ. ಸೊ ಆಲ್ಮೋಸ್ಟ್ ನಮ್ಮ ಟ್ರಿಪ್ ಮುಗೀತು. ಹೆಂಗೆ ಹೋಯಿತು ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಫಸ್ಟ್ ಡೇ ತುಂಬ ಕಷ್ಟ ಅನಿಸ್ತಾಯಿತ್ತು, ಬಟ್ ಗುಡಿಯಾ ನನ್ನ ತುಂಬ ಕಂಫರ್ಟಬಲ್ ಮಾಡಿದ್ರು, ಟು ಬಿ ಆನೆಸ್ಟ್. ನನ್ನ ಫ್ರೆಂಡ್ಸ್ ಸಾಕ್ಷಿನ, ಬಿಕಾಸ್ ನಾವು ಅವ್ರನ್ನ ನಂಬಿನೇ ಬಂದಿದ್ದು. ಆ್ಯಂಡ್ ಟ್ರಿಪ್ ತುಂಬ ಚೆನ್ನಾಗಿತ್ತು. ಒಂದು ದಿನವೂ ಲೈಕ್ ನಾವು ಫ್ರೀ ಕೂತಿಲ್ಲ ಅನಿಸ್ತು. ಎವ್ರಿ ಟೈಮ್ ನಾವು ಒಂದೊಂದು ಜಾಗ ನೋಡ್ತಾನೆ ಇದ್ವಿ. ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಅನಿಸ್ತು, ಆ್ಯಂಡ್ ಖುಷಿ ಆಯಿತು. ಆ್ಯಂಡ್ ಟೀಮ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರು. ಓವರಾಲ್
ನಮಗೆ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಫಸ್ಟ್ ದಿನ ಬರ್ತಿದ್ದಂಗೆ ನಮಗೆ ಸ್ನೋನೇ ವೆಲ್ಕಮ್ ಮಾಡಿದ್ದು. ಸೊ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಪರ್ಸ್ನಲಿ ನನಗೆ ಗುಡಿಯಾ ಫೇವ್ರೆಟ್ ಆದರು ಬಿಕಾಸ್ ಶಿ ಟುಕ್ ಕೇರ್ ಆಫ್ ಮೀ ಆ್ಯಂಡ್ ಶಿ ಹ್ಯಾಂಡಲ್ಡ್ ಮೀ ಹ್ಯಾಂಡಲ್ಡ್ ಮೀ ಅಂದರೆ ಶಿ ರಿಯಲಿ ಹ್ಯಾಂಡಲ್ಡ್ ಮೀ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಸ್ಪಿತಿ ವ್ಯಾಲಿ ಅಂತೂ ಫುಲ್ ಆಫ್ ಫನ್, ಫುಲ್ ಆಫ್ ಟ್ರಾವೆಲ್, ಫುಲ್ ನೆಕ್ಸ್ಟ್ ಲೆವೆಲ್ ಫನ್ ಇತ್ತು. ಪ್ಲೇಸಸ್ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೇಳೋಕ್ಕೆ ಆಗ್ತಾಯಿಲ್ಲ ಎಕ್ಸ್ಪೀರಿಯೆನ್ಸ್ನ. ನೀವೇ ನೋಡ್ಬೋದು, ಫುಲ್ ಸ್ನೋ ಇದೆ. ವಾವ್. ಆ್ಯಂಡ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಇನ್ ದ ಟಿ ಟಿ. ಫುಲ್ ಟ್ರಾವೆಲ್ ನೆಕ್ಸ್ಟ್ ಲೆವೆಲ್ ಮಜಾ ಆಯಿತು. ಒಂದು ಕಡೆನೂ ಬೇಜಾರಾಗಿಲ್ಲ, ಒಂದು ಕಡೆನೂ ಸುಸ್ತು ಅನಿಸಿಲ್ಲ. ಎಕ್ಸ್ಪೀರಿಯೆನ್ಸ್ ಅಂತ ಹೇಳೋಕ್ಕೆ ಆಗಲ್ಲ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ನೀವು ಯೋಚನೆನೂ ಮಾಡೋಕ್ಕಾಗಲ್ಲ. ಇನ್ನೇನು ಸ್ವಲ್ಪ ಹೊತ್ತು ಹೋಗ್ಬಿಡ್ತಿದ್ದೆ ನಾನು, ಆ ಥರ ನಕ್ಕಿದ್ದೀನಿ, ಹೇಳೋಕ್ಕೂ ಆಗಲ್ಲ. ಯಪ್ಪ ಈಗಲೂ ನೋವುದಿದೆ ಹೊಟ್ಟೆ ಗಾಯ್ಸ್ ಯಪ್ಪ. ಅಯ್ಯೋ 3 ಅಡಿ ವಿತ್ 6 ಅಡಿ ಈ ಫ್ರೇಮಲ್ಲೇ ಇಲ್ಲ ನಾನು. ಇಷ್ಟು ನಕ್ಕಿವಿ, ಇಷ್ಟು ಎಂಜಾಯ್ ಮಾಡಿವಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಫನ್ ಗೈಸ್. ಸ್ವಲ್ಪ ಒಂದು 2-3 ಮಂದಿ ಸತ್ತ ಹೋಗ್ಬಿಡ್ತಿದ್ರು ನಕ್ಕಿ ಹೊಟ್ಟೆ ನೋವು ಬಂದೆ. ಅವಾಗ ಸತ್ತಿದ್ರೆ ಹೆಂಗೆ ಎದಕ್ಕೆ ಸತ್ರಿ ಅಂದ್ರೆ ಆಲ್ಟಿಟ್ಯೂಡ್ ಸಿಕ್ನೆಸ್ಸಿಗೆ ಸಾಯಲಿಲ್ಲ, ಎದಕ್ಕೂ ಸಾಯಲಿಲ್ಲ, ಜ್ವರ ಬಂದು ಸಾಯಲಿಲ್ಲ, ನಕ್ಕಿ ಸತ್ತೀವಿ ಅನ್ನೋದು ಅವಾಗ. ಸೊ ದ್ಯಾಟ್ ಇಸ್ ಹೌ ಇಟ್ ಈಸ್. ಲೆಟ್ಸ್ ಗೋ. ಫಸ್ಟ್ ಗುಡಿಯಾ ಸ್ಟೋರಿ ಹಾಕಿದಾಗ ಆಕೆ ನನ್ನ ಸೀನಿಯರ್, KLE ಸ್ಕೂಲ್ ಸೀನಿಯರ್, ಅವಾಗಿಂದ ಪರಿಚಯ. ಹಾಕಿದಾಗ ಹೋಗೋಣಂತ ಅನ್ನಿಸ್ತು. ಸೊ ಬುಕ್ ಮಾಡಿದ್ದು ಒಂದು 2 ವಾರ ಹೋಗೋಕ್ಕಿಂತ 2 ವಾರ ಮೊದಲು ಸ್ನೋಫಾಲ್ ಇದ್ದಿಲ್ಲ, ಏನಿಲ್ಲ, ಯಾಕೆ ಮಾಡಿದೆ ಅಂತ ಅಂದ್ಕೊಂಡೆ. ಬಟ್ ನಮ್ದು ಲಕ್, ಇಷ್ಟು ಚಂದ ಸ್ನೋಫಾಲ್, ಎಲ್ಲ 7 ಡೇಸು ನಮಗೆ ಸ್ನೋಫಾಲ್ ಸಿಕ್ಕೈತಿ. ಎಲ್ಲ ಕಡೆನೂ ಇಷ್ಟು ಸೀನಿಕ್ ವ್ಯೂಸ್ ಅಂದ್ರೆ ಅದು ಹೇಳೋಕ್ಕಾಗಿಲ್ಲ. ಲೈಕ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವು. ಸೊ ನೆಕ್ಸ್ಟ್ ಟೈಮ್ ಆಕೆ ಏನಾರು ಆರ್ಗನೈಸ್ ಮಾಡಿದ್ರೆ ಪ್ಲೀಸ್ ಬನ್ನಿರಿ. ಆ್ಯಂಡ್ ಸ್ಪಿಟಿ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನೀವು ಯಾರಿಗಾದರೂ ಕೇಳಿದರೆ ಯಾವ ಪ್ಲೇಸಸ್ ಅಂದರೆ ಹಾರ್ಡ್ಲಿ ವಿ ಕ್ಯಾನ್ ನೇಮ್ ಫ್ಯೂ, ಬಟ್ ದ ಜರ್ನಿ, ದ ಅಡ್ವೆಂಚರ್, ದ ಸರ್ವೈವಲ್. ಆ್ಯಂಡ್ ನೀವು ಸ್ಟ್ರೇಂಜರ್ಸ್ ಜೊತೆ ನಾವೊಂದು ಫ್ಯಾಮಿಲಿ ಕತೆ ಆಗಿಬಿಟ್ಟೇವಿ. ಈಗ ಎಲ್ಲರೂ ಇಷ್ಟು ಕಂಫರ್ಟೇಬಲ್ ಆಗೀವಿ. ಆ್ಯಂಡ್ ಆಕಿ ನಮ್ಗೆ ಭಾಳ ಚಲೋ ನೋಡ್ಕೋತಾಳೆ. ಶಿ ಹ್ಯಾಸ್ ದಟ್ ಎಕ್ಸ್ಪೀರಿಯನ್ಸ್. ಸ್ಪಿಟಿಗೆ ಫಸ್ಟ್ ಆಕಿದು ಫಸ್ಟ್ ಗ್ರೂಪ್ ಟ್ರಿಪ್. ಅದು ಫಸ್ಟ್ ಸ್ಪಿಟಿಗೆ ಕರ್ಕೊಂಬರೋದು ಇಟ್ಸ್ ನಾಟ್ ಈಸಿ ಬಿಕಾಸ್ ಇಲ್ಲಿ -20 ಡಿಗ್ರಿ ತನಕ ಹೊಂಟದ. ಆಕಿ ಭಾಳ ಚಲೋ ಮ್ಯಾನೇಜ್ ಮಾಡ್ಯಾಳ. ಸೊ ಯಾವಾಗಾದರೂ ನೆಕ್ಸ್ಟ್ ಆಕಿ ಆರ್ಗನೈಸ್ ಮಾಡಿದ್ರೆ ಸೊ ಪ್ಲೀಸ್ ಕಣ್ಣು ಮುಚ್ಕೊಂಡು ಬರ್ರಿ. ಒಬ್ಬರದೇವಿ ಇಬ್ಬರದೇವಿ ಅನ್ಕೋಬೇಡ್ರಿ. ಇಲ್ಲಿ ಎಲ್ಲರೂ ಬಂದ ಮೇಲೆ ಆಕಿ ಫ್ಯಾಮಿಲಿ ಗತೆನ ಟ್ರೀಟ್ ಮಾಡ್ತಾಳೆ. ಸೊ ಯು ವಿಲ್ ಬಿ ಮೋಸ್ಟ್ ಕಂಫರ್ಟೇಬಲ್, ಮೋಸ್ಟ್ ಸೀನಿಕ್ ವ್ಯೂ. ಸ್ಪಿಟಿ ಈಸ್ ದ ಬೆಸ್ಟ್. ಸೊ ಪ್ಲೀಸ್ ಪ್ಲ್ಯಾನ್ ಮಾಡಿ ಬರ್ರಿ. ನನ್ನಂತೂ ಭಾಳ ಚಲೋ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಟ್ರಿಪ್ ಅಂಟಿಲ್ ನಾವು ಅಂತ ಹೇಳ್ಬೋದು ನಾನು. ಇದಕ್ಕಿಂತ ಮೊದಲು ಕೇದಾರ್ನಾಥ್ ಇತ್ತು, ಬಟ್ ಇದು ನಂದು ಕರೆಂಟ್ಲಿ ದ ಬೆಸ್ಟ್ ಟ್ರಿಪ್. ಸೊ ಥ್ಯಾಂಕ್ಸ್ ಗುಡಿಯಾ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಗೋ ಆನ್ ಎ ಸೋಲೋ ಟ್ರಿಪ್. ನಮ್ಮ ಮುಲ್ಕಿ ಹೊಂಟಿದ್ದ ಆ್ಯಂಡ್ ನನ್ನ ಫ್ರೆಂಡ್ ಗುಡಿಯಾಂದು ಸ್ಕ್ರೀನ್ಶಾಟ್ ಕಳಿಸ್ಲು. ಸೊ ಐ ಡಿಸೈಡೆಡ್ ಟು ಗೋ ಟು ಸ್ಪಿಟಿ. ಆಫ್ ಕೋರ್ಸ್, ವೈ ನಾಟ್ ವಿತ್ ಗುಡಿಯಾ. ಸೊ one of the best experience I have ever had. So in ನನ್ನ ಫೇವ್ರೆಟ್ ಟ್ರಿಪ್ ಅನ್ಬೋದು. I came as a solo. I'm going with lot of friends, lot of memories, lot of laughters and unforgettable memories. All thanks to Gudiya. And whenever she organize anything, ಕಣ್ಣು ಮುಚ್ಕೊಂಡು ಹೋಗ್ರಿ ನೀವು. ಲೈಕ್ ಫುಲ್ ಆನ್ ಮಜಾ ಮಾಡ್ತೀರಿ, ಫುಲ್ ಆನ್. ಒಂದು ಮೂಮೆಂಟು ಹಿಂಗಿರಲ್ಲಕಿ ನೀವು ಬೋರ್ ಆಗಿ ಅಂತ. Just trust blindly and go. Hi guys, we are going back to Shimla from Kalpa and ಈಗ ಎಲ್ಲರೂ ಟಿಟಿನಾಗದೇವಿ ಆ್ಯಂಡ್ ಈಗ ಒಂದು ಸ್ವಲ್ಪ ಫನ್ ಮಾಡೋಣ ಅಂಥೇಳಿ ಈಗ ನಾವು ದ್ಯಾಟ್ ವಿ ಹ್ಯಾವ್ ಸ್ಪೆಂಟ್ 1 ವೀಕ್ ವಿತ್ ಎವ್ರಿ ಒನ್. ಎಲ್ಲರೂ ಡಿಸ್ಕ್ರೈಬ್ ಮಾಡೋಣ ಅಂತ ಒನ್ ವರ್ಡ್ ಒಳಗೆ. ಸೊ ಫಸ್ಟ್ ಬಕ್ರಾ ಈಸ್ ಅವರ್ ಡುಮೇಶ್. ಎ ಫಾರ್ ಆಕಾಶ್. ಎಸ್, ಬರ್ರಿ ನಿಂದ್ರಿ. ಕ್ಯೂಟ್ ಗಣೇಶ, ಎಲ್ಲಿ ಕ್ಯೂಟು. ನೆಕ್ಸ್ಟ್ ರಶ್ಮಿ, ಎಂಜಾಯಬಲ್ ಪರ್ಸನ್. ನೆಕ್ಸ್ಟ್ ಅಣ್ಣ, ಅಕ್ಕ, ಇವತ್ತು ಇಡಕ್ಕಾಗಲ್ಲ ಇವತ್ತು. Guys, ತಡಿ. Our next person is Adit Parvatikar. Yes. Headmaster. ಹಾ, ನೀನ
ಬಡ ಭಯ್ಯ. ನೆಕ್ಸ್ಟ್ ಎಲ್ಲರಿಗೂ ಭಯ ಬಿಟ್ಟಲ್ಲೋ ಬೈ. ಗುಡಿಯ ಅಂದ್ರ ಡಾಲ್. ಆಕಿ ಡಾಲ್ ಇದ್ದಂಗ ಯಾವಾಗ ಬಾರ್ಬಿ ಇರ್ತಾಳೆ ಯಾವಾಗ ಏನ್ ಅವಲ್ ಇರ್ತಾಳೆ ಗೊತ್ತಾಗಂಗಿಲ್ಲ. ಆಲ್ವೇಸ್ ಬಾರ್ಬಿ. ನಾನಿಲ್ಲ ಟ್ರಕ್ ಪಾರ್ಟ್ನರ್, ಟಾಸ್ಕ್ ಮಾಸ್ಟರ್. ಟ್ರಕ್ ಪಾರ್ಟ್ನರ್, ಟ್ರೆಕ್ ಟಾಸ್ಕ್ ಮಾಸ್ಟರ್ ಎಲ್ಲ ನಿಮಗೆ ಕೊಡ್ತಾಳ. ಗೊತ್ತಿಲ್ಲ ನಿಮ್ಗೆ. ಛೋಟೋ ಕಾಮ್ ಛೋಟೋನಲ್ಲ ಬಿಡು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಛೋಟಾ ಪಟಾಕ ಬಡಾ ಧಮಾಕ. ಹೇಳು. ಛೋಟಾ ಪಟಾಕ ಬಡಾ ಧಮಾಕ. ಬೇರೆ ಬೇರೆ. ನಮ್ಮ ಹೆಡ್ ಮಾಸ್ಟರ್ ಆದ್ರೆ ಅವ್ರು ನಮ್ಮ ಹೆಡ್ ಕ್ಲಾಸ್ ಟೀಚರ್. ಇಂಗ್ಲಿಷ್ ಟೀಚರ್. ಪಿಟಿ ಮಾಸ್ಟರ್ ಇದೆ. ಆಮೇಲೆ ನನ್ನ ಅಕ್ಕ, ಬಿಕಾಸ್ ನನ್ನ ಹ್ಯಾಂಡ್ಲ್ ಮಾಡಕ್ಕೆ ಯಾರ ಕೈಲೂ ಆಗಲ್ಲ, ನಮ್ಮ ಮನೆಯವ್ರ ಕೈಲೇ ಆಗಲ್ಲ. ಸೊ ಶಿ ಇಸ್ ಹ್ಯಾಂಡ್ಲಿಂಗ್ ಇನ್ ದಿಸ್. ಹ್ಯಾಂಡ್ಲರ್. ಮತ್ತೆ ಟೀಚರ್. ಓಕೆ. ಅಕ್ಕ ಅಣ್ಣ ಏನು ಮೋಟಿವೇಟಿಂಗ್. ಬೋಟಿ ಅಂತ ಕೇಳಿಸ್ತಾ? ಇಲ್ಲ My sweet chubby baby and then so inspiration. Oh my god, that's a very big word. Thank you so much. ನಾನ್ ಸ್ಟಾಪ್ ಮಾತಾಡ್ತಾರಲ್ಲ. ಓಕೆ. ಪುಷ್ಪ. ಹಿಡನ್ ನಾಟಿ ಟ್ಯಾಲೆಂಟ್ಸ್ ತುಂಬಾ ಇದೆ ಅವಳ ಹತ್ರ. ಹಿಡನ್ ಇಲ್ಲ. ಓಪನ್. ಹಿಡನ್ ಓಕೆ. ಪವಿತ್ರ. ವಿ ಆರ್ ಲೈಕ್ ಮೈಂಡೆಡ್. ಅಕ್ಕಿನ ಪಾಡ್ಕಾಸ್ಟ್ ನೋಡಿದ್ನಲ್ಲ, ಸೋ ಮಚ್ ಸಿಮಿಲಾರಿಟೀಸ್. ಈ ಗುಣಕ್ಕೆ ಬರಲ್ಲ. ಅಂಡ್ ದಟ್ಸ್ ಮೈ ಕ್ಯೂಟಿ ಬೇಬಿ. ಲವ್ ಯು ಮೋರ್. ಹೇಳ ನಮ್ಮಣ್ಣ ಬ್ಯಾಡ ಸಾಕಷ್ಟೇ. ಇವ್ನು ಕೇಳ್ಬೇಡ್ರಿ, ಇವ್ನು ಕೇಳ್ಬೇಡ್ರಿ. ಡಿಸ್ಕಿಪ್. ಏ ಪಾಪ ಹೇಳಿ ಏನ್ ಬರ್ತದೆ ಹೇಳ. ಫಸ್ಟ್ ಹೇಳ್ತೇನೆ, ಆಮೇಲೆ ಆ ಕಡೆ ಮುಗಿದ ಮತ್ತೊಂದು ಹೇಳ್ತೇನೆ. ನಾನು ಸನ್ಸರ್ಡ್ ಇದು GSM. ಬ್ಯಾಡ ನೀ ಅನ್ಸೆನ್ಸರ್ಡ್ ಹೇಳ. ಅನ್ಸೆನ್ಸರ್ಡ್ ಬೇಡ. ಹಾಗೆ ಗೊತ್ತಾಯ್ತಾ? GSM ಅಂದ್ಯಾ ನನಗ? ಊರ HSM ತಾರೆ ಹೇಳ. ನಾ ಚಲೋ ಹೇಳಿದ್ನಿ. ಏ ಜೋರಾಗಿ ಹೇಳ್ರಿ, ಕೇಳಿಸೋಲ್ತ. ನಾ ಹೇಳಿದೆ ಪಟಾಕಿ ಪೋರಿ. ಪಟಾಕಿ ಪೋರಿಯೋ, ಚಿಚ್ಚಿ ನಾಟಿ ಚೋರಿಯೋ. ಓಕೆ ಅಪ್ಪು. She's so unfiltered and this famous adunu is down towards ಅದಳ She's good. ಓಕೆ, ಅನ್ಸನ್ಸರ್ಡ್. ಹಾ ಹೇಳಪ್ಪ. ಹೇಳು. ಏ ಹೇಳ ನಾಚ್ಕೋಬೇಡ ಹೇಳ. ಫೋಟೋ ಇದು ಜನಿಕ ಯಾವಾಗ ನೋಡಿದ್ರು ಫೋಟೋ ತೆಗಿಸ್ಕೊಂಡಿರ್ತಾಳ. ಒಂದು ಇನ್ಸ್ಪಿರೇಷನ್ ನನಗಂತಂದ್ರೆ ಟ್ರೆಕ್ ಮಾಡೋದು. ನನಗೆ ಭಾಳ ಮೊದಲಿಂದ ಭಾಳ ಆಸೆ ಇತ್ತು. ನಾನು ಮೊದಲಿಂದ ಮಾಡ್ಕೊಂಡು ಬಂದವದೀನಿ. ಬಟ್ ಈ ಫಿಗರಿಗೆ ನಂಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಇನ್ಸ್ಪಿರೇಷನ್ ಅದ್ರ ಮತ್ತು ವಾಟ್ ಟು ಸೇ ಟೆಂಪಲ್ ರಿಲೇಟೆಡ್ ಟ್ರೆಕ್ಸ್ ಮಾಡ್ತಾರಲ್ಲ, ಇನ್ಸ್ಪಿರೇಷನ್. Thank you boys and girls, love you so much. ನಾನು ಹೇಳಿದೆ ಫುಲ್ ಆಫ್ ಲೈಫ್ ಅಷ್ಟೇ. ನಿಮ್ಮ ಕಡೆ ಲೈಫ್ ಇದೆ? No, the way she lives or talks or everything full on. ಹೇಳಬೇಕು. ಮೇನ್ ಕ್ಯಾರೆಕ್ಟರ್ ಎನರ್ಜಿ. ಸೊ ಪಟಾಕ. ಆಮೇಲೆ ಐ ಥಿಂಕ್ ಶಿ ಇಸ್ ವೆರಿ ಫನ್ ಲವಿಂಗ್. We can get along with her very well at first instant. We don't have to force ಮಾಡಿ ಏನಿಲ್ಲ. Immediate click ಆಗ್ತದೆ. But very caring. ಜವಾರಿ. ನಾ ಥರ್ಡ್ ಡೇನೇ
ಐ ಥಿಂಕ್ ಹಿಂಗೆ ತಲೆ ಸುತ್ತಿ ಬೀಳಿಗೆ ಹಿಡ್ಕೊಂಡು ಆಕಿ ಇಷ್ಟ ಅಲ್ಲ ನಂಗೆ ಹಿಡ್ಕೊಂಡು ಹಿಂಗೆ ಹೊಂಟಿದ್ರು. ಸೊ ವೆರಿ ಕೇರಿಂಗ್ ಪರ್ಸನ್. ಐ ಥಿಂಕ್ ಫ್ರೆಂಡ್ ಫಾರ್ ಲೈಫ್. ನಾನು ದೊಡ್ಡಕ್ಕಿದ್ರು ದೊಡ್ಡಕ್ಕೇನಿಲ್ಲ ಸಣ್ಣಕ್ಕೇನಿಲ್ಲ. ಸೊ ಹಾಯ್ ಗಾಯ್ಸ್, ವಿ ಆರ್ ಆನ್ ಆರ್ ವೇ ಬ್ಯಾಕ್ ಟು ಶಿಮ್ಲಾ ಫ್ರಮ್ ಕಲ್ಪ. ಸೊ ಈಗಿಲ್ಲಿ ಹೈವೇ ಮೇಲೆ ಸ್ಟಾಪ್ ಮಾಡೀವಿ ಕಿನ್ನೌರ್ ಕಡೆ. ಎದಕ್ಕೆ ಸ್ಟಾಪ್ ಮಾಡೀವಪ್ಪ ಅಂದ್ರೆ ಒಂದು ಟೆಂಪಲ್ ವಿಸಿಟ್ ಮಾಡೋಕ್ಕೆ ಸ್ಟಾಪ್ ಮಾಡೀವಿ. ಟೆಂಪಲ್ ಹೆಸರು ಏನಂದ್ರೆ ತರಾಂಡ ಮಾತಾ ಟೆಂಪಲ್ ಅಂಥೇಳಿ. ಸೊ ಈ ಟೆಂಪಲ್ದು ಏನು ವಿಶೇಷತೆ ಅಂದ್ರೆ BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ದವರು ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡುವಾಗ ಭಾಳಷ್ಟು ಲ್ಯಾಂಡ್ಸ್ಲೈಡ್ ಆಗ್ತಿದ್ವ ಮುಂಚೆ. ಆ್ಯಂಡ್ ಭಾಳಷ್ಟು ಪ್ಯಾಸೆಂಜರ್ಸ್ದು ಇಲ್ಲೇ ಡೆತ್ ಆಗೈತಿ ಈ ರೋಡ್ನಾಗ. ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ರೋಡ್ಸ್ ಅಂತಾರೆ ಹಿಮಾಚಲ್ ಒಳಗೆ ಆರ್ ಅಕ್ರಾಸ್ ದ ವರ್ಲ್ಡ್. ದಿಸ್ ರೋಡ್ ಕಮ್ಸ್ ಅಂಡರ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ರೋಡ್ಸ್ ಟ್ರಾವೆಲ್ಡ್. ಸೊ ಇಲ್ಲೇ ಭಾಳಷ್ಟು ಡೆತ್ಸ್ ಆಗ್ತಿದ್ವಂತ, ಆಮೇಲೆ ಭಾಳಷ್ಟು ಲ್ಯಾಂಡ್ಸ್ಲೈಡ್ಸ್ ಆಗ್ತಿದ್ವಂತ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಲೋಕಲೈಟ್ಸ್ ಎಲ್ಲ ಇಲ್ಲೇ ತರಾಂಡ ಮಾತಾ ಟೆಂಪಲನ್ನು ಬಿಲ್ಡ್ ಮಾಡ್ಯಾರ. ಸೊ ಯು ಕ್ಯಾನ್ ಸಿ ದೇರ್ ಇಸ್ ಅ ಟೆಂಪಲ್ ರೈಟ್ ಇನ್ ಬಿಟ್ವೀನ್ ದ ಹೈವೇ. ಸೊ ಭಾಳ ಪೂಜಿಸ್ತಾರೆ ಇಲ್ಲಿ ಅವ್ರು ಇಲ್ಲೇ. ಆ್ಯಂಡ್ ದೇ ಬಿಲೀವ್ ದ್ಯಾಟ್ ತರಾಂಡ ಮಾತಾ ಟೆಂಪಲ್ ಬಿಲ್ಡ್ ಆದಮೇಲೆ ಲ್ಯಾಂಡ್ಸ್ಲೈಡ್ಸ್ ಮತ್ತು ಡೆತ್ಸ್ ಆಗಿದ್ದು ಕಮ್ಮಿ ಅಂಥೇಳಿ. ಸೊ ಮುಂಚೆ ಭಾಳ ಆಗ್ತಿತ್ತಂತ, ಬಟ್ ಅದ್ರ ಫ್ರೀಕ್ವೆನ್ಸಿ ಕಮ್ಮಿ ಆಗೈತಿ. ಸೊ ಹೋಗುನಂತ ಟೆಂಪಲ್ ನೋಡುನಂತ, ಪ್ರಸಾದ ತೊಗೊಳೋಣಂತ. ಲೆಟ್ಸ್ ಗೋ. The famous rock cut road, guys, while going to Spiti. All set for lunch? ತಿಂದ್ರಾಗ ಹೇಳ್ತೆ ನೋಡಿ. ನಾ ಆ್ಯಕ್ಚುಲಿ ಸೋಲೋ ಟ್ರಿಪ್ ಪ್ಲ್ಯಾನ್ ಮಾಡತ್ತಿದ್ದೆ ಈ ಫೆಬ್ರವರಿ ಮಾರ್ಚ್ ಹೋಗ್ಬೇಕಂತಂದು. ಅದೇ ಟೈಮಿಗೆ ಮೇಡಮ್ ಅವರು ಸ್ಟೋರಿ ಹಾಕಿಬಿಟ್ರು. ಕಣ್ಣು ಮುಚ್ಚಿಗೆ ಸ್ಟೋರಿ ಹಿಂಗೆ ನೋಡೋಣ ಫಾರ್ಮ್ ಫಿಲ್ ಮಾಡಿಬಿಟ್ಟೆ. ಅಟೆ ರೊಕ್ಕ ಕೊಡೋಕೆ ಒಂದು ಸ್ವಲ್ಪ 2 ದಿವಸ ಲೇಟ್ ಮಾಡಿದೆ. ಸೊ ಬಟ್ ಆದರೂ ಮನಸ್ಸಿರಲಿಲ್ಲ ಜಾಸ್ತಿ ಬರೋಕೆ. ಕೆಲಸ ಅದು ಇದು ಏನೇನೋ ನಡೆದಿತ್ತು. ಇನ್ನು ಡೆಲ್ಲಿ ಬಂದ ಮ್ಯಾಗೂ ಹೋಲೇಬೇಡ ಅಂತ ಭಾಳ ಥಾಟ್ಸ್ ಇತ್ತು. ಬಟ್ ಬಂದೀವಿ ಹೋಗೋನು ಅಂತಂದು ಹತ್ತಿ ಬರ್ಕೊಂಡು ಗಾಡಿ ಹತ್ತಿದೆ. ಬಟ್ ಗಾಡಿ ಹತ್ತಿ 1 ತಾಸಕ್ಕನ ಎಲ್ಲರೂ ಸೇರಿ ರುಬ್ಬೇಡಕ್ಕೆ ಶುರು ಮಾಡಿಬಿಟ್ರು. ನಾ ಬೇಸಿಕಲಿ ಇಂಟ್ರೋವರ್ಟ, ಬಟ್ 1 ತಾಸು ಎಕ್ಸ್ಟ್ರೋವರ್ಟ್ ಮಾಡಿಬಿಟ್ರು. ಚಲೋ ಮಂದಿ ಸಿಕ್ಕರು. ಅದ್ರಾಗ ಗುಡಿಯಾ ಅವರು ಅನ್ಫಿಲ್ಟರ್ಡ್ ಮಾತಿಂದ ಇನ್ನೂ ಚಲೋ ಮಿಂಗ್ಲಿಂಗ್ ಆಯಿತು. ಸೊ ಬಟ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಅಂತೂ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ಪ್ಲೇಸಸ್, ಸ್ಪಾಟ್ಸ್, ಅದ್ರ ಮೇಲೆ ಎಲ್ಲ ಕಡೆ ಸ್ನೋ ಕ್ಯಾಪ್ಡ. ಇಟ್ ವಾಸ್ ಆಸಮ್. ಆ್ಯಂಡ್ ನಮ್ಮ ಗುಡಿಯಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೊದಲಿಂದ ಅವ್ರ ರೀಲ್ಸ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತಾ ಇದ್ವಿ ಅವಾಗ. ಅದು ಗೊತ್ತಾಗ್ತಿದೆ ಅವ್ರು ತಿರುಗಾಡು ಹುಚ್ಚು ಭಾಳ ಐತಿ. ಏನೋ ಫಸ್ಟ್ ಟೈಮ್ ಅವ್ರ ಜೊತೆ ಕರ್ಕೊಂಡು ಬಂದಾರ. ಸೊ ಅದು ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಭಾಳ ಚಿಲ್ ಪರ್ಸನ್ ಅದಾರ. ಬೈಕೋತ ಅಡ್ಡಾಡ್ತಾರೆ ಯಾವಾಗಲೂ. ಬಾಯಾಗ ಸ್ವಚ್ಛ ಪದಗಳು ಬರಂಗ ಇಲ್ಲ. ಸೊ ಎಲ್ಲ ನಮ್ಮ ಉತ್ತರ ಕರ್ನಾಟಕದವರಲ್ಲ. ಸೊ ಸಂಸ್ಕೃತ ಪದಗಳು ಬ್ಲಡ್ದಾಗಿರ್ತಾವೆ. ಸೊ ಇಟ್ ವಾಸ್ ಗುಡ್. ಚಲೋ ಪರ್ಸನ್ ಅದಾರ. ಏನು ಕಾಮಿಡಿ ಚಲೋ ಮಾಡ್ತಾರೆ. ಎಲ್ಲರೂ ಏನು ಹೇಳ್ಬೇಕು, ಕನೆಕ್ಟ್ ಜಲ್ದಿ ಮಾಡ್ಕೋತಾರೆ. ಫ್ರೀಯಾಗಿ ಇರಕ್ಕೆ ಬಿಡ್ತಾರೆ, ಫ್ರೀಯಾಗಿ ಇರ್ತಾರೆ. ಸೊ ಸಾಕಿಷ್ಟೇ. ಭಾಳ ಹೋಗೋದ್ರ ಗಾಳ್ಯಾಗ ಹಾರ್ತಾರೆ, ಸಾಕಿಟ್ಟೆ. ದಿಸ್ ವಾಸ್ ಅವರ್ ಫಸ್ಟ್ ಟ್ರಿಪ್ ಟು ಸ್ಪಿತಿ, ಹಿಮಾಚಲ್ ಪ್ರದೇಶ್. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಯೂಶ್ವಲಿ ನನ್ನ ಫ್ರೆಂಡ್ಸ್ ಜೊತೆನೇ ಜಾಸ್ತಿ ಟ್ರಾವೆಲ್ ಮಾಡೋದು, ಇಲ್ಲ ಓನ್ಲಿ ವಿತ್ ಫ್ಯಾಮಿಲಿ. ಬಟ್ ವಿತ್ ಕಂಪ್ಲೀಟ್ ಸ್ಟ್ರೇಂಜರ್ಸ್ ಫಾರ್ ದ ಫಸ್ಟ್ ಟೈಮ್. ಬಟ್ ಐ ಲವ್ಡ್ ಇಟ್. ಫ್ರಮ್ day 1
I would say from the first hour itself. It was really amazing. ಯಾರು ನಮಗೆ ಸ್ಟ್ರೇಂಜರ್ ಥರ ಅನ್ನಿಸ್ಲೇ ಇಲ್ಲ, ಬಿಕಾಸ್ ವೆರಿ ಫಸ್ಟ್ ಇಂಟ್ರೊಡಕ್ಷನ್ ಆದಮೇಲೆ we all started interacting as if we all know each other from years, and that level of interaction continued and improved throughout the trip. So, and overall Jaga, coordinator, and Gudiya, so everyone amazing, good support, well planned trip, and definitely worth it. ಗುಡಿಯಾ ನನಗೆ ಸೆಕೆಂಡ್ ಟೈಮ್ ಮೀಟ್ ಆಗಿರೋದು. ಫಸ್ಟ್ ಟೈಮ್ ಓಕೆ ನಾವು ಪೂರಿಲಿ ಮೀಟ್ ಆಗಿದ್ವಿ, ಜಸ್ಟ್ ಅಲ್ಲೂ ಕೂಡ ಸ್ಟ್ರೇಂಜರ್ ಆಗಿದ್ರು, ಜಸ್ಟ್ ಒನ್ ಮೀಟ್. ಬಟ್ ದಿಸ್ ಈಸ್ ಸೆಕೆಂಡ್ ಟೈಮ್. ಇವಾಗ ಬರೀ ಫ್ರೆಂಡ್ ಅನ್ನಿಸ್ತಾ ಇಲ್ಲ, ಶೀ ಈಸ್ ಲೈಕ್ ಮೈ ಸಿಸ್ಟರ್ ಅನ್ನಿಸ್ಬಿಟ್ಟಿದ್ದಾಳೆ. ಆ್ಯಂಡ್ ಟ್ರಿಪ್ ಅಂತೂ ಹೇಳೋದೇ ಬೇಕಿಲ್ಲ. ಫಸ್ಟ್ ಡೇ ಬಂದಾಗ ಇವರೆಲ್ಲ ಹೇಗೆ ಮಿಂಗಲ್ ಆಗ್ತಾರೋ ಇಲ್ವೋ ಏನು ಅಂತ ತುಂಬ ಸ್ವಲ್ಪ ಡೌಟ್ ಇತ್ತು. ಬಟ್ ಇವಾಗಂತೂ ಅನ್ನಿಸ್ತಿದೆ ನೆಕ್ಸ್ಟ್ ಟ್ರಿಪ್ ಡೆಫಿನೆಟ್ಲಿ ನಾನು ಹೇಳಬೇಕಂತಿದೆ ಈ ಮಾತನ್ನ, ನೆಕ್ಸ್ಟ್ ಬೇಗ ಮತ್ತೆ ಪ್ಲ್ಯಾನ್ ಮಾಡಿ ಸೇಮ್ ಟೀಮ್ ಒನ್ ಮೋರ್ ಟೈಮ್ ವಿಲ್ ಪ್ಲ್ಯಾನ್ ಒನ್ ಮೋರ್ ಟ್ರಿಪ್ ಅಂತ. ಅಷ್ಟು ಖುಷಿ ಆಗ್ತಾಯಿದೆ, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀವಿ, ತುಂಬ ಖುಷಿಯಾಗಿದೆ. ಪ್ಲೇಸಸ್ ಅಂತೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬೇಸಿಕಲಿ ನಾನು ಡೆಲ್ಲಿಗೆ ಯಾವಾಗಲೂ ಬಂದಿಲ್ಲ, ಸೊ ಬೇರೆ ಟೀಮ್ ಜೊತೆ ಸೈನ್ ಅಪ್ ಮಾಡಬೇಕು ಅಂದರೆ ದರ್ ವಾಸ್ ಅನ್ನೋದು ಆಪ್ಷನ್ ಕಾಲ್ಡ್ ವ್ಯಾಂಡ್ರಾನ್. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಅವ್ರ ಜೊತೆ. ಬಟ್ ಗೊತ್ತಿಲ್ಲ ಹೇಗಿರುತ್ತೆ ಜನಗಳ ಜೊತೆ ಹೇಗೆ ಮಿಂಗಲ್ ಆಗೋದು ಅಂತ. ಬಟ್ ಯೋರ್ಸ್ ಅಟ್ ಲೀಸ್ಟ್ ಐ ನೋ ದಟ್ ಐ ಹ್ಯಾವ್ ಸೀನ್ ಸೋ ಮೆನಿ ಆಫ್ ಯುವರ್ ವೀಡಿಯೋಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಟ್ ಲೀಸ್ಟ್ ಸಮ್ ಕಾನ್ಫಿಡೆನ್ಸ್ ಇಸ್ ದೇರ್. ಓಕೆ, ನಮ್ಮ ಕಡೆಯವರೇ, ಕರ್ನಾಟಕದವರು, ಸೊ ಏನು ಪ್ರಾಬ್ಲಮ್ ಇರಲ್ಲ, ಏನು ಇರಲ್ಲ, ಗೊತ್ತಿರೋರು, ಸೇಫ್ ಆಗಿರುತ್ತೆ. ದಟ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಗರ್ಲ್ಸ್, ರೈಟ್? ಸೊ ದಟ್ಸ್ ದ reason. And ಇಲ್ಲಿಗೆ ಬಂದಮೇಲೆ ಸ್ಟಾರ್ಟಿಂಗ್ ಲೈಕ್ ಆಲ್ ಆಫ್ ಅಸ್ ವೆರ್ ಸ್ಟ್ರೇಂಜರ್ಸ್, ಐ ಡಿಂಟ್ ನೋ ಎನಿವನ್. ಇವಾಗ ನೋಡ್ತಾ ಇಟ್ ಫೀಲ್ಸ್ ಸೋ ಗುಡ್. ಐ ನೋ 15 other people. That's so nice for me to know. ಈ ವಾರದಲ್ಲಿ ನಾನು ಏನು ಮಾಡಿದ್ದೀನೋ ಏನೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಗೋನ್ ಬಿ ದೇರ್ ವಿತ್ ಮೀ ಲೈಫ್ ಲಾಂಗ್. ಸೊ ಐ ಆಮ್ ಜಸ್ಟ್ ಸೊ ಐ ಆಮ್ ಸೊ ಹ್ಯಾಪಿ, ಐ ಆಮ್ ಸೊ ಗ್ಲ್ಯಾಡ್ ದಟ್ ಐ ಡಿಡ್ ದಿಸ್. ಆ್ಯಂಡ್ ನಿಮ್ಮನ್ನು ನೋಡಿದಾಗ ತುಂಬ ಖುಷಿ ಆಯಿತು. ದ್ಯಾಟ್ ಲೈವ್ಲಿನೆಸ್ ಆ್ಯಂಡ್ ಅದು ಅಷ್ಟು ಸ್ಪಾಂಟೇನಿಯಸ್ ಆಗಿ ಹೇಗಿರುತ್ತೋ ಹಾಗೆ, ಎಷ್ಟು ಇನ್ನೋಸೆಂಟ್ ಅಂದರೆ ಒಳ್ಳೆ ಥರ ಇನ್ನೋಸೆನ್ಸ್. So it's an inspiration, and the way you live your life, right, with so much positivity, that's really very inspiring. So thanks a lot, and yes, I'm just going to cherish this forever. And next time when I want to come on a trip or wherever you're going, I would never say no to it. If I have time, I would be like the first person to say and I would write and give. You will be safe, you will be happy, and there will be no setbacks to it. ನಾನು ಸ್ಪಿತಿಗೆ ಬಂದಿರೋ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಶಿಮ್ಲಾ ತನಕ ಬಂದು ಹೊಳ್ಳೋಗಿದ್ದೆ ಆ್ಯಕ್ಚುಲಿ ಸ್ಪಿತಿಗೆ ಹೋಗ್ಬೇಕಂತ. ಸೆಕೆಂಡ್ ಟೈಮ್. ಸೊ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ. ಸೊ ಸಡನ್ಲಿ ಒಬ್ಬಕ್ಕೆ ಯಾರೋ ಮೆಸೇಜ್ ಕಳಿಸಿದ್ರೆ ಹಿಂಗೆ ಟ್ರಿಪ್ ಆರ್ಗನೈಸ್ ಆಗಿತ್ತು ಅಂತೇಳಿ. ಸೊ ನೋಡಿದ್ರೆ ಮಿಸ್ ಗುಡಿಯಾ ಆರ್ಗನೈಸ್ ಮಾಡಿರೋದು ಸ್ಪಿತಿಗೆ. ಸೊ ಬಂದೆ, ಜಾಯ್ನ್ ಆದೆ, ಪೇಮೆಂಟ್ ಎಲ್ಲ ಮಾಡಿದೆ. ಗೊತ್ತೇ ಇಲ್ಲ ಏನು ಕೇಳ್ಬೇಕಂತ, ಈಗ ಎಲ್ಲಿ ಹೋಗೋದಿತ್ತು ಏನೋ ಗೊತ್ತಿಲ್ಲ, ಬಟ್ ಸ್ಪಿತಿ ಹೋಗೋದಿತ್ತು. ಸೊ ಬಂದೆ, ಟ್ರಿಪ್ ಬಂದ್ವಿ. ಫಸ್ಟ್ ದಿನ ಬಂದ್ವಿ. ಒಬ್ಬ ಹುಚ್ಚುಳಮ ಆಕಾಶ್ ಅಂತ ಸಿಕ್ಕಾವಲ್ಲಿ. ಸಿಕ್ಕಾವ ಪೈಲಂದ ಹಿಡಿದು ಲಾಸ್ಟ್ ತಕ ಅವ ಹುಚ್ಚುಳೆ ಮಗ ಪೂರ ಟ್ರಿಪ್ನಾಗ. ಸೊ ಫೀಡ್ಬ್ಯಾಕ್ ಮೆಮೊರೀಸ್ ಹೇಳ್ಬೇಕಂದ್ರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡುವಂಥ ಒಂದು ಗಾದೆ ಇದೆ ಆ್ಯಕ್ಚುಲಿ. ಸೊ ಅದನ್ನು ಕೋಶ ಓದಿ ನೋಡುದ ನಿಮ್ಮದು ಬಿಟ್ಟಿದ್ದ, ದೇಶ ಈಕಿನ ಸಣ್ಣ ಸುತ್ರಿ ಗುಡಿಯಾ ಜೊತೆ. ಓಕೆ, ಸೊ ಮತ್ತೆ ಹೇಳ್ಬೇಕಂದ್ರೆ ಸೊ ಗುಡ್, ಎಲ್ಲ ಚಲೋ, ಎಲ್ಲ ಕಂಫರ್ಟೇಬಲ್. ಸೊ ಸ್ಪಿತಿಗೆ ಅಂತ ಬಂದಮೇಲೆ ನೀವು ಕಂಫರ್ಟೇಬಲ್ ಬಿಟ್ಟು ಬರ್ಬೇಕು ಮನ್ಯಾಗ. ಸೊ ಫಸ್ಟ್ ಡೇನ ಸ್ಟ್ರೇಂಜರ್ಸ್ ಹಲೋ ಹಾಯ್ ಅಂತ ಸ್ಟಾರ್ಟ್ ಆಗಿದ್ದ, ಲಾಸ್ಟ್ ದಿನ ಹೆಂಗೆ ಮುಗಿತಂದ ವಿ ಆರ್ ಆಸ್ಕಿಂಗ್ ದ ಸೀಕ್ರೆಟ್ಸ್ ಆಫ್ ದೇರ್ ಲೈಫ್ಸ್. ಸೊ ದಿಸ್ ಈಸ್ ಕಾಲ್ಡ್ ಸ್ಟ್ರೇಂಜರ್ಸ್ ಟ್ರಿಪ್ಸ್. ಓಕೆ, ಸೊ ಮತ್ತೊಂದು ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಟು ದ ಡ್ರೈವರ್ ಅಣ್ಣ. ಗೂಗಲ್ ಮ್ಯಾಪ್ ಗೊತ್ತಿಲ್ಲ, ಸೀಕ್ರೆಟ್ಸ್ ಎಲ್ಲ ಡ್ರೈವರ್ ಅಣ್ಣ ಗೊತ್ತಿದ್ದು. ಅಂತಂತ ರೋಡ್ದಾಗ ಕರ್ಕೊಂಡು ಹೋದ. At the end of our trip, and I don't know,
It feels so sad going back to our places, starting the very old routine of ours. But one thing is, thank you all. Thank you for trusting me. Even though you guys didn't know me personally, you guys took up this thing that let me go and travel with Gudiya. And I'm so overwhelmed for that. Thank you to each one of you. And it's because of you guys I've got a lot of motivation and inspiration to continue what I'm doing. You guys are really a very big part of my journey. Because ನೀವು ಎಷ್ಟು ಕನ್ಫ್ಯೂಸ್ ಆಗಿದ್ರಿ, ನೀವು ಎಷ್ಟು ಸ್ಕೆಪ್ಟಿಕಲ್ ಆಗಿದ್ರಿ that how would be the trip ಅಂತ. Even I was the same way because I didn't know how everybody's mindset is again different. So I didn't know how it would go, ಹೆಂಗ್ ಆಗ್ತೈತಿ ಏನು, how will I manage ಅಂತ. But you guys really made it very easy for me and for Adit, both of us. So thank you. Very big heart to all of you and love you. And ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಟೀಮ್. I feel that ಈ ಟೀಮ್ ಕಿನ್ನ ಬೆಟರ್ ಟೀಮ್ ನಂಗೆ ಸಿಗಕ್ಕೆ ಚಾನ್ಸ್ ಇಲ್ಲ. So all of us are very like-minded. Please stay the same, and wherever you go, just have the same kind of positive energy all of you have. And I wish all of you a very, very, very good future ahead. And we all are traveling once again. Not just once again, we will travel again. We manifested. Yes, we do. Once and by Gudiyaka. 100%, why not? Once with Gudiya is forever with Gudiya. ಬೇರೆದವ್ರಿಗೆ ಚಾನ್ಸ್ ಕೊಡಬೇಡ್ರಿ ಅವನು, ನೀವು Okay, who all are in Bangalore, whenever we all are in Bangalore, we'll keep doing short trips also, okay? One trips, 2 day trips, we all will keep in touch. ಯಾರು ಮಾಯಾಗಂಗಿಲ್ಲ, ಯಾರು ನಂಗೆ ಬ್ಲಾಕ್ ಹೊಡೆಯಂಗಿಲ್ಲ. ನೀನವ ಬ್ಲಾಕ್ ಹೊಡಿಬೇಡ. And one more important thing, I talk a lot, I know that. If at any one point of time, if you felt bad or if you felt hurt, I don't ನಿಮ್ಗೆ ಏನಾದ್ರೂ ನನ್ನ ಭಾಷೆಯಿಂದ ಹರ್ಟ್ ಆಗಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ರಕ್ತ ಸೋರತೈತಿ, ರಕ್ತ ಸೋರತೈತಿ. ಸೊ ಸಾರಿ ಏನಾದ್ರೂ ಹರ್ಟ್ ಮಾಡಿದ್ರೆ, ಓಕೆನಾ? No sorry. Thank you guys. Always my favorite group. ಎಷ್ಟು ಮಂದಿಗೆ ಡೈಲಾಗ್ ಹೇಳಿ. ನಾನು ಮಂದಿಗೆ ಹೋಗೇ ಇಲ್ಲ, ನಾ ಬರೀ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಕೇಳಲಿ ಇದು ಡೈಲಾಗ. ಎ ಸೆಕ್ಷನ್ ಬಿ ಸೆಕ್ಷನ್ ಟೀಚರ್ ಹಂಗೆ ಹೇಳ್ತಾರಲ್ಲ, ಹಂಗೆ ಹೇಳ್ತಾರೆ. Whatever I talk is I talk from here, not from. Okay, so ನಿಮ್ಮ ಫೇವರಿಟ್ ಸೆಕ್ಷನ್ ಯಾವುದು? ಇದು ಯಾವ ಸೆಕ್ಷನ್? ಇದು ಫಸ್ಟ್ ಸೆಕ್ಷನ್. A section. ನಾವೇ A section ಫೇವರಿಟ್ ಮ್ಯಾಮ್ ಗೆ. A1 ಉಡಾನ್ರ. ನಮ್ಮ ಪ್ರಿನ್ಸಿಪಲ್ ನಿಮ್ಮ ಕ್ಲಾಸ್ ಟೀಚರ್. ಬಾವಾ. Very nice. So let's end on a positive note. Let's say har har. Mahadev. Mahadev. Vande Mataram. Akash ke ಜೈ. ಪಾಸ್ ಮಾಡಿದ್ದು ಪಾಸ್ ಮಾಡಿ.